ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಆಟೋ ಗ್ಯಾಸ್ ಸಮಸ್ಯೆ. ಆಟೋ ಗ್ಯಾಸ್ಗಾಗಿ ಬೆಳಗ್ಗೆ 4 ಗಂಟೆಯಿಂದ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ನಂದಿನಿ ಲೇಔಟ್ ಬಳಿಯ ಪ್ರೊಪೈಲ್ ಗ್ಯಾಸ್ ಬಂಕ್ನಲ್ಲಿ ಕ್ಯೂ ನಿಂತಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಆಟೋ ಗ್ಯಾಸ್ ಸಮಸ್ಯೆ. ಗ್ಯಾಸ್ಗಾಗಿ ಬೆಳಗ್ಗೆ 4 ಗಂಟೆಯಿಂದಾನೇ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. LPG ಗ್ಯಾಸ್ಗಾಗಿ ಆಟೋ ಚಾಲಕರು ಮುಗಿಬೀಳಿರುವಂಥದ್ದು ಸಮಸ್ಯೆ ದಿನದಿಂದ ದಿನಕ್ಕೆ ದ್ವಿಗುಣ ಬಿಗಡಾಯಿಸ್ತಾ ಇದೆ. ಒಂದು ಕಡೆ ಅಂದರೆ 90% LPG ಗ್ಯಾಸ್ ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿರುವಂಥದ್ದು. ಸದ್ಯ ನಾನು ನಂದಿನಿ ಲೇಔಟ್ನಲ್ಲಿ ಇರುವಂತಹ ಪ್ರೊಪೈಲ್ ಗ್ಯಾಸ್ ಬಳಿಯಲ್ಲಿದ್ದೇನೆ. ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಬೆಳಗ್ಗೆ 4 ಗಂಟೆಯಿಂದ ಕ್ಯೂ ನಿಂತಿರುವಂಥ ಆಟೋಗಳು ಗ್ಯಾಸ್ಗಾಗಿ. ಒಂದು ಕಡೆ ಗ್ಯಾಸ್ ಸಿಗದೆ ಇನ್ನು ಕಂಗಾಲಾಗಿರುವಂಥ ಆಟೋ ಚಾಲಕರು ತಮ್ಮ ಆಕ್ರೋಶ ವ್ಯಕ್ತ ಆಗ್ತಾ ಇದ್ದಾರೆ. ಮತ್ತೊಂದೆಡೆ ನಾವು ಎಷ್ಟೇ ಹಣ ಕೊಟ್ಟರೂ ಸಹ ಕೊಡಲಿಕ್ಕೆ ಸಿದ್ಧ ಇದ್ದೇವೆ, ಆದರೆ ಆಟೋ ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಸಹ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಸದ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದ್ದಾರೆ. ಸದ್ಯ ನನ್ನ ಜೊತೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಬೆಳಿಗ್ಗೆ 4 ಗಂಟೆಯಿಂದ ಇದ್ದೀವಿ, 4 ಗಂಟೆಯಿಂದ ಇದ್ದೀವಿ. ನಮ್ಮ ಕಷ್ಟನ ಕೇಳೋಕ್ಕೆ ಯಾಕೆ ಸರ್ಕಾರದವ್ರು ಯಾರೂ ಇಲ್ವಾ? ಸರ್ಕಾರದವ್ರು ಇಲ್ವಾ? ಊರು ಪ್ರಚಾರ ಮಾಡೋಕ್ಕೆ ಹೋಗೋರೆ, ಊರು ಪ್ರಚಾರ ಮಾಡೋಕ್ಕೆ ಹೋಗೋರೆ, ಓಟ್ಗಳು ಕೇಳೋಕೆ ಹೋಗೋಲ್ಲ. ಇಲ್ಲಿ ನಮ್ಮ ಕಷ್ಟ ಕೇಳೋಕ್ಕೆ ಯಾರು ಇಲ್ವಾ? ನಾವೆಲ್ಲ ಏನು ಕಾಣ್ತಾನೆ ಇಲ್ವ ಅವ್ರಿಗೆ ಅಂತ ಅನ್ನಿಸ್ತಾ ಇದೆ. 5-10 ರೂಪಾಯಿ ಜಾಸ್ತಿ ಕೇಳಿಬಿಟ್ರೆ ಆಟೋ ಡ್ರೈವರ್ ಸರಿ ಇಲ್ಲ, ನೋ ಪಾರ್ಕಿಂಗಲ್ಲಿ ನಿಲ್ಲಿಸೋರೆ, ಫೈನ್ ಹಾಕಿ, ಒಂದು ಚೂರು ಒಂದು ಡಾಕ್ಯುಮೆಂಟ್ ಕಮ್ಮಿ ಇದ್ದರೆ ಕೇಸ್ ಹಾಕಿ ಸೀಸ್ ಮಾಡಿ ಅಂತ ಬೇರೆ ಅಲೌನ್ಸ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಸರ್. ಈಗ ನಮ್ಮ ಕಷ್ಟ ಕೇಳೋಕೆ ಎಲ್ಲಿದ್ದಾರೆ? ಯಾರಿದ್ದಾರೆ? ಯಾರ ಹತ್ರ ಕೇಳಬೇಕು? ಯಾರನ್ನ ಸರ್ಕಾರದವ್ರು ಬಂದು ನಮ್ಮ ಹತ್ರ ನಿಂತ್ಕೊಂಡಿದ್ದಾರಾ? ಯಾರು ನಿಂತ್ಕೋತಲ್ಲ. ಯಾಕಂದರೆ ಓಲೋ ಊಬರ್ ಅವರು ಇವರು ಅವರೆಲ್ಲ ಏನೋ ನಾವಿಲ್ಲಿ ಸಾಯ್ತಾ ಇದ್ದೀವಿ. 4 ಗಂಟೆ ಅವರು ನಿಂತಿದ್ದೀವಿ ನಾವು, ಹೆಂಡ್ರ ಮಕ್ಕಳು ಬಿಟ್ಟು. ಏನಕ್ಕೆ ನಮ್ಮ ಇದು ಸರ್ಕಾರ ಅಂತ? ಏನು ಸರ್ಕಾರ ಇಲ್ಲ ಮಾತ್ರ 9 ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. 10 ಗಂಟೆ ತನಕ ಕೊಡೋರು ಪಾಪ ಬಂಕಲ್ಲಿ. 11 ಗಂಟೆ ತನಕ ಪೊಲೀಸರು ಹೇಳೋತ್ತಿಗೆ 11 ಗಂಟೆ ತನಕ ಕೊಟ್ಟರು. ಆದ್ರೂ ಆಗಲಿಲ್ಲ, ನಮಗೆ ಗ್ಯಾಸ್ ಸಿಕ್ಕಲಿಲ್ಲ. ಆದ್ರೂ ಗಾಡಿ ಅಲ್ಲೇ ನಿಲ್ಲಿಸಿದ್ದೀವಿ. ಅಲ್ಲೇ ನಿಲ್ಲಿಸಿ ಬೇರೆ ಆಟೋ ಡ್ರೈವರ್ ಹತ್ರ ಊಟ ತರಿಸ್ಕೊಂಡು ತಿನ್ಸ್ಕೊಂಡು ಗಾಡಿಯಲ್ಲೇ ಮಲ್ಕೊಂಡಿದ್ದೀವಿ. ಈ ಥರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.